ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಮಾತನಾಡ್ತಿದ್ದ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋ ಮಾಹಿತಿ ಹಾಗೆ ಆ ಶೋಕಾಸ್ ನೋಟಿಸ್ನ ಪ್ರತಿ ಕೂಡ ಮಾಧ್ಯಮಗಳಿಗೆ ಲಭ್ಯವಾಗಿತ್ತು. ಆದರೆ ದೆಹಲಿಯಲ್ಲಿರುವ ಯತ್ನಾಳ್ ಅವರು ನನಗೆ ಇನ್ನೂ ಹೈಕಮಾಂಡ್ ಕಡೆಯಿಂದ ಯಾವುದೇ ಶೋಕಾಸ್ ನೋಟಿಸ್ ಬಂದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. 10 ದಿನ ಗಡುವು ಬೇಡ, ನನ್ನ ಬಳಿ ಉತ್ತರ ಸಿದ್ಧವಾಗಿದೆ, ಯಾವಾಗ ಬೇಕಾದರೂ ನೋಟಿಸ್ ಕೊಡ್ಲಿ, ಏನು ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಇನ್ನು ಬಿಜೆಪಿಯಲ್ಲಿ ನಮ್ಮದು ಜನಪರ ಹೋರಾಟ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಮಾತಿನಲ್ಲಿ ವಿಜೇಂದ್ರ ಅವರ ಬಣವನ್ನ ತಿವಿದಿದ್ದಾರೆ ಯತ್ನಾಳ್. ಕುಟುಂಬಶಾಹಿ ಹೋರಾಟ ನಮ್ಮದಲ್ಲ ಅಂತ ಹೇಳಿ ಯತ್ನಾಳ್ ವಿಜೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬಂದು ಉತ್ತರ ಕೊಡ್ತೀನಿ, ನೀವೇನು ಗಾಬರಿ ಆಗಬೇಡ್ರಿ. ಮಾಧ್ಯಮದವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವ್ರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾರೆ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನ್ರಿ. ಯಾರು ಇವ್ರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೇನಿ. ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ, ಕರೀರಿ. ಏನು ಟರ್ವ ಮಾಡ್ತಾನೆ, ನಾ ಅಂಜುದಲ್ಲ ಅಂತ ಹೇಳಿಲ್ಲ. ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ಅಂಜು ಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं? ಸರ್, ನೋಟಿಸ್ ಬಂದ ಮೇಲೆ ಅಂತಂದ್ಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಬಂದು ಉತ್ತರ ಕೊಡ್ತೀನಿ. ನೀವೇನು ಅಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ನೀಡ್ತಾ ಹೋಗ್ತಾರೆ. ನಟೇಶ್ ನೇರ ಸಂಪರ್ಕದಲ್ಲಿ. ನಟೇಶ್, ನೋಟಿಸ್ ಬಂದಿಲ್ಲ, ಉತ್ತರ ಸಿದ್ಧ ಇದೆ ಅಂತ ಹೇಳ್ತಿದ್ದಾರೆ ಯತ್ನಾಳ್ ಅವರು. ದೆಹಲಿಯಲ್ಲೂ ಕೂಡ ಮತ್ತೆ ಆರ್ಭಟಿಸಿದ್ದಾರೆ. ಇವತ್ತು ಯಾರನ್ನೆಲ್ಲ ಭೇಟಿ ಆಗ್ತಿದ್ದಾರೆ? ಈ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ನಟೇಶ್? ಸ್ಮಿತಾ, ಖಂಡಿತ. ಏನು ಬಿಜೆಪಿಯ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಇಂದು ದೆಹಲಿಗೆ ಆಗಮಿಸಿರುವಂತದ್ದು. ಇಂದು ನೋಟಿಸ್ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ನನಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಬಂದಿಲ್ಲ ಎನ್ನುವಂತಹ ಸ್ಪಷ್ಟವಾದ ಹೇಳಿಕೆಯನ್ನ ಏನು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು. ವಾಟ್ಸಪ್ ಮೂಲಕ ಅಥವಾ ಬೇರೆ ಯಾವುದಾದ್ರೂ ಮೂಲಕ ಬಂದಿದ್ರೆ ಅದು ನನ್ನ ಜವಾಬ್ದಾರಿಗಿಲ್ಲ, ಅದು ನನ್ನ ಗಮನಕ್ಕೂ ಕೂಡ ಬಂದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಅಧಿಕೃತವಾಗಿ ನನಗೆ ಮೇಲ್ ಮುಖಾಂತರ ಆಗಲಿ ಅಥವಾ ಪೋಸ್ಟಲ್ ಮುಖಾಂತರ ಆಗಲಿ ಯಾವುದೇ ಕಾರಣಕ್ಕೂ ನನಗೆ ಯಾವುದೇ ರೀತಿಯಾದಂತಹ ಅಂದ್ರೆ ನೋಟಿಸ್ ಬಂದಿಲ್ಲ ಎನ್ನುವಂಥದ್ದನ್ನ ಹೇಳಿರುವಂಥದ್ದು. ಇದರ ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಅಂದ್ರೆ ಬೆಳಗ್ಗೆ ನೋಟಿಸ್ ಬಂದಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದ ಕೂಡಲೇ ಈ ಒಂದು ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಯಡಿಯೂರಪ್ಪನವರು ಹಾಗೆ ಯಡಿಯೂರಪ್ಪನವರ ಪುತ್ರ ಏನಿದ್ದಾರೆ ವಿಜಯೇಂದ್ರ ಅವರು, ಇವ್ರು ಯಾರು ಕೂಡ ಬಿಜೆಪಿಗೆ ದುಡಿತಾ ಇಲ್ಲ, ಬಿಜೆಪಿಗಾಗಿ ಕೆಲಸ ಮಾಡ್ತಾ ಇಲ್ಲ, ಇವರ ಕೆಲಸ ಏನಿದ್ರು ಬರೀ ಹೊಂದಾಣಿಕೆಯ ರಾಜಕೀಯ ಅಷ್ಟೇ ಎನ್ನುವಂತಹ ಮಾತನ್ನ ಅವರ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇಂದು ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತೀರಾ ಅನ್ನುವಂತಹ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನ ಭೇಟಿ ಆಗೋದಿಲ್ಲ, ನಾವು ಯಾವುದೇ ಹೈಕಮಾಂಡ್ ಅನ್ನ ಭೇಟಿ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತಂದ್ರೆ, ಈಗಾಗಲೇ ಯತ್ನಾಳ್ ಟೀಮ್ ಕೂಡ ಕರ್ನಾಟಕದಿಂದ ದೆಹಲಿಗೆ ಆಗಮಿಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು. ರಮೇಶ್ ಜಾರಕಿಹೊಳಿ ಇರಬಹುದು, ಹಾಗೆಯೇ ಕುಮಾರ್ ಬಂಗಾರಪ್ಪ ಇರಬಹುದು, ಇನ್ನೂ ಹಲವು ನಾಯಕರು ದೆಹಲಿಗೆ ಬರ್ತಾ ಇದ್ದಾರೆ. ನಾನು ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ಕೈಗೊಳ್ತೇನೆ. ಜೊತೆಗೆ 10 ದಿನಗಳ ಗಡುವನ್ನ ಏನು ಕೊಟ್ಟಿದ್ದಾರೆ ನೋಟಿಸ್ ನಲ್ಲಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಖಾರವಾಗಿ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಅಂದ್ರೆ ನನಗೆ 10 ದಿನಗಳ ಗಡುವೇ ಬೇಕಾಗಿಲ್ಲ ಎನ್ನುವಂತಹ ಸ್ಪಷ್ಟ
ಹೇಳಿಕೆಯನ್ನ ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಉಚ್ಚಾಟನೆಯ ವಿಚಾರವಾಗಿ ಈಗಾಗಲೇ ಬಿಜೆಪಿಯಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ಯಾರು ಉಚ್ಚಾಟನೆ ಮಾಡ್ತಾರೆ, ಯಾರನ್ನ ಉಚ್ಚಾಟನೆ ಮಾಡಲಾಗುತ್ತೆ, ಇದನ್ನ ಕಾದ್ ನೋಡಬೇಕಾಗುತ್ತೆ ಅನ್ನುವಂತಹ ಉತ್ತರವನ್ನ ಕೂಡ ಕೊಟ್ಟಿರೋದು. ಹಾಗೇನೆ ಇದರ ಜೊತೆಗೆ ಹೈಕಮಾಂಡ್ ಬಳಿ ಈ ಒಂದು ವಿಚಾರವಾಗಿ ಮಾತನಾಡ್ತೀರಾ ಅನ್ನುವಂತಹ ವಿಚಾರವನ್ನ ಹೇಳಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆ ಮಾತನಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಈ ನಾಯಕತ್ವ ಏನಿದೆ, ಇವರ ನಾಯಕತ್ವದಲ್ಲಿ ಯಾವೆಲ್ಲ ಕೆಲಸಗಳಾಗ್ತಿದೆ, ಯಾವೆಲ್ಲ ಆಗ್ತಿಲ್ಲ ಅನ್ನೋದನ್ನ ಅವರ ಮನದಟ್ಟು ಮಾಡುವಂತಹ ಕೆಲಸವನ್ನ ನಾವು ಸ್ಪಷ್ಟವಾಗಿ ಮಾಡ್ತೀವಿ. ಬಿಜೆಪಿ ಹೈಕಮಾಂಡ್ ಜೊತೆ ಎಲ್ಲವನ್ನು ಕೂಡ ನಾವು ತಿಳಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿರುವಂತದ್ದು. ಒಂದು ಕಡೆ ಏನು ಬಿಜೆಪಿಯ ಬಿ ಟೀಮ್ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಯತ್ನಾಳ್ ಟೀಮ್ ಇಂದು ದೆಹಲಿಗೆ ಕೂಡ ಬರ್ತಾ ಇದೆ. ಹಾಗಾಗಿ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂದ್ರೆ ವಿಜಯೇಂದ್ರ ಇರ್ಬೋದು, ಹಾಗೆ ಯಡಿಯೂರಪ್ಪನವರು ಇರ್ಬೋದು, ಇವರ ವಿರುದ್ಧ ಯಾವ ರೀತಿಯಾದಂತಹ ಮತ್ತಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ಳಲಾಗುತ್ತೆ ಅನ್ನುವಂಥದ್ದು ಮುಂದಿನ ಏನು ಬಿಜೆಪಿಯ ಬಿ ಟೀಮ್ ದೆಹಲಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಇದೆಲ್ಲದರ ಜೊತೆಗೆ ಯತ್ನಾಳ್ ಅವರು ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ನೋಟಿಸ್ ವಿಚಾರ ಯಾವಾಗ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದ ನಂತರದಲ್ಲಿ ಬಹಳ ಸ್ಟ್ರಾಂಗ್ ಫೀಡ್ಬ್ಯಾಕ್ ಅನ್ನ ದೆಹಲಿಯ ಮುಖಾಂತರ ವಿಜಯೇಂದ್ರ ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೈಕಮಾಂಡ್ಗೂ ನಾನು ಯಾವುದೇ ರೀತಿಯಾದಂತಹ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಇಲ್ಲಿ ಯತ್ನಾಳ್ ಕೊಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಮಾತನಾಡ್ತಿದ್ದ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋ ಮಾಹಿತಿ, ಹಾಗೆ ಆ ಶೋಕಾಸ್ ನೋಟಿಸ್ನ ಪ್ರತಿ ಕೂಡ ಮಾಧ್ಯಮಗಳಿಗೆ ಲಭ್ಯವಾಗಿತ್ತು. ಆದರೆ ದೆಹಲಿಯಲ್ಲಿರುವ ಯತ್ನಾಳ್ ಅವರು ನನಗೆ ಇನ್ನೂ ಹೈಕಮಾಂಡ್ ಕಡೆಯಿಂದ ಯಾವುದೇ ಶೋಕಾಸ್ ನೋಟಿಸ್ ಬಂದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. 10 ದಿನ ಗಡುವು ಬೇಡ, ನನ್ನ ಬಳಿ ಉತ್ತರ ಸಿದ್ಧವಾಗಿದೆ, ಯಾವಾಗ ಬೇಕಾದರೂ ನೋಟಿಸ್ ಕೊಡ್ಲಿ, ಏನು ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಇನ್ನು ಬಿಜೆಪಿಯಲ್ಲಿ ನಮ್ಮದು ಜನಪರ ಹೋರಾಟ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಮಾತಿನಲ್ಲಿ ವಿಜಯೇಂದ್ರ ಅವರ ಬಣವನ್ನ ತಿವಿದಿದ್ದಾರೆ ಯತ್ನಾಳ್. ಕುಟುಂಬಶಾಹಿ ಹೋರಾಟ ನಮ್ಮದಲ್ಲ ಅಂತ ಹೇಳಿ ಯತ್ನಾಳ್ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬಂದು ಉತ್ತರ ಕೊಡ್ತೀನಿ, ನೀವೇನು ಗಾಬರಿ ಆಗಬೇಡ. ಮಾಧ್ಯಮದವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಬಹಳ ಸಣ್ಣ ಹುಡುಗ ಐತಿರೋದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಟ ಅದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನ್ರಿ. ಯಾರು ಇವ್ರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೇನಿ. ಸರ್, ಈಗ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ, ಕರೀರಿ. ಏನು ಟರೋ ಮಾಡ್ತಾನೆ, ಅಂಜುದಲ್ಲ ಅಂತ ಹೇಳಿಯಲ್ಲ. ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ನಾನು ಅಂಜಿಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅನು ಮಗಾದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं? ಸರ್, ನೋಟಿಸ್ ಬಂದ ಮೇಲೆ ಅಂತಂದ್ಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಬಂದ್ರೆ ಉತ್ತರ ಕೊಡ್ತೀನಿ. ನೀವೇನು ಅಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ನೀಡ್ತಾ ಹೋಗ್ತಾರೆ ನಟೇಶ್ ನೇರ ಸಂಪರ್ಕದಲ್ಲಿ. ನಟೇಶ್, ನೋಟಿಸ್ ಬಂದಿಲ್ಲ, ಉತ್ತರ ಸಿದ್ಧ ಇದೆ ಅಂತ ಹೇಳ್ತಿದ್ದಾರೆ ಯತ್ನಾಳ್ ಅವರು. ದೆಹಲಿಯಲ್ಲೂ ಕೂಡ ಮತ್ತೆ ಆರ್ಭಟಿಸಿದ್ದಾರೆ. ಇವತ್ತು ಯಾರನ್ನೆಲ್ಲ ಭೇಟಿ ಆಗ್ತಿದ್ದಾರೆ? ಈ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ನಟೇಶ್?